ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶಂಕರ್. ವೆಲ್ಕಮ್ ಬ್ಯಾಕ್ ಟು ನಮ್ಮ ಅನ್ವೇಷಣಾ ಚಾನಲ್. ತುಂಬ ದಿವಸ ಆಗೋಯ್ತು ಅನ್ಕೊಳ್ಳಿ ವೀಡಿಯೋಸ್ನ ಹಾಕಿ. ಸರಿಯಾಗಿ ವೀಡಿಯೋಸ್ನ ಹಾಕೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ದೆ ನಿಮಗೆ ಪರ್ಸ್ನಲಿ ಒಂಚೂರು ಪ್ರಾಬ್ಲಮ್ಸ್ ಅಂತ. ಸೊ ಪರ್ಸ್ನಲ್ ಪ್ರಾಬ್ಲಮ್ಸ್ ಆದಾಗ ನಾವೇನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಪರಿಸ್ಥಿತಿಗಳು ಸರಿ ಇಲ್ಲ ಅಂದಾಗ ನಮ್ಮ ಮನಸ್ಥಿತಿಗಳು ಕೂಡ ಸರಿ ಇರಲ್ಲ. ಸೊ ವಾಟ್ ಎವರ್ ನಮ್ಮ ಬಗ್ಗೆ ಬಿಟ್ಬಿಟ್ರೆ, ಇವಾಗ ಆಲ್ರೆಡಿ ನೀವು ಟೈಟ್ಲಲ್ಲಿ ತಮ್ಮಲ್ಲಿ ನೋಡಿದ್ದೀರ. ವಿಚಾರ ಏನಪ್ಪ ಅಂತಂದರೆ, ಇತ್ತೀಚೆಗೆ ನಿಯರ್ ಬೈ ಇಂದ್ರನಗರ ಸುತ್ತಮುತ್ತಲಿನಲ್ಲಿ ಒಂದು ನಮ್ಮ ಡೆಲಿವರಿ ಬಾಯ್ ಮೇಲೆ ಒಂದು ಅಟ್ಯಾಕ್ ಆಗಿದೆ. ಅಟ್ಯಾಕ್ ಅನ್ನೋದಕ್ಕಿಂತ ರಾಬ್ರಿ ಆಗಿದೆ. ಅದು ಏನಪ್ಪ ಅಂತಂದರೆ, ನಿಮ್ಗೊಂದು ವೀಡಿಯೋನ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಆ್ಯಂಡ್ ಸ್ಕ್ರೀನಲ್ಲಿ ನೋಡ್ತಿರ್ತೀರ ನೀವು ಆಲ್ರೆಡಿ. ಸೊ ಇದು ಬಂದು ನಡೆದಿರೋಂಥ ಜಾಗ ಬಂದು ಇಂದ್ರನಗರಿನ ಸುತ್ತಮುತ್ತ ಅನ್ನೋದು ವಿಚಾರ. ಇದು ನಡೆದು ತುಂಬ ದಿನಗಳೇನು ಆಯಿತು, ಅಂದರೆ ಒಂದು ಲಾಸ್ಟ್ ವೀಕಲ್ಲಿ ಆಗಿರೋವಂಥದ್ದು. ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದ್ರ ಬಗ್ಗೆ. ಇದ್ರ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ದೆ. ಸೊ ಸುಮಾರು ಜನ ಅದಕ್ಕೂ ಕಮೆಂಟ್ಸ್ನ ಹಾಕಿದ್ರಿ. ಆ್ಯಂಡ್ ಇದಕ್ಕೆ ಯೂಟ್ಯೂಬಲ್ಲಿ ಒಂದು ಅಪ್ಡೇಟ್ನ ಕೊಡೋಣ ಅಂತ ಅಂದ್ಕೊಂಡೆ. ಯಾಕಂತಂದರೆ ತುಂಬ ಜನ ಡೆಲಿವರಿ ಜಾಬ್ ಅಂದಿದ ತಕ್ಷಣ ಡೆಲಿವರಿ ಜಾಬಲ್ಲಿ ಅಷ್ಟು ದುಡಿಬೋದು, ಇಷ್ಟು ದುಡಿಬೋದು, ಅಷ್ಟು ದುಡ್ಡು ಬರುತ್ತೆ, ಇಷ್ಟು ದುಡ್ಡು ಬರುತ್ತೆ ಅನ್ನೋದನ್ನೇ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಹೊರತು, ಅದೇ ಡೆಲಿವರಿ ಜಾಬಲ್ಲಿ ಎಷ್ಟು ಕಷ್ಟ ಇರ್ತದೆ, ಅದೇ ಡೆಲಿವರಿ ಜಾಬಲ್ಲಿ ಎಷ್ಟು ರಿಸ್ಕ್ ಇರ್ತದೆ, ಅದೇ ಡೆಲಿವರಿ ಜಾಬ್ ಯಾವ ಥರ ರಿಸ್ಕಿ ಇರ್ತದೆ ಅನ್ನೋದನ್ನು ತುಂಬ ಜನ ತಿಳ್ಕೊಳ್ಳಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಎಷ್ಟು ದುಡಿಮೆ ಇರ್ತದೆ, ಎಷ್ಟು ದುಡ್ಡು ಇರ್ತದೆ, ಅದ್ರ ಜೊತೆಗೆ ಅಷ್ಟೇ ರಿಸ್ಕು, ಅದ್ರ ಜೊತೆಗೆ ಕಷ್ಟ, ಅದ್ರ ಜೊತೆಗೆ ಅವಮಾನಗಳು ಕೂಡ ಇದರಲ್ಲಿ ಇರ್ತದೆ. ಈ ಅವಮಾನ, ಈ ಕಷ್ಟ ಅನ್ನೋದಕ್ಕೆ ಪಕ್ಕದಲ್ಲಿ ಬಿಟ್ಟರೆ ಈ ರಿಸ್ಕಿ ಅನ್ನೋದು ತುಂಬ. ಯಾಕಂತಂದರೆ ಮೊದಲನೇದಾಗಿ ರೋಡ್ ಮೇಲೆ ಗಾಡಿ ಓಡಿಸ್ತಿದ್ದಾಗ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಈಗ ಆರ್ಡ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಯಾರು ಯಾವ ಕಡೆಯಿಂದ ಹೆಂಗೆ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅದ್ರ ಜೊತೆಗೆ ಈಗ ನಮ್ಮ ಡೆಲಿವರಿ ಬಾಯ್ಸ್ಗೆ ಇನ್ನೊಂದು ಚಾಲೆಂಜ್ ಏನಪ್ಪ ಅಂತಂದರೆ ಈ ರಾಬರೀಸು. ಈ ರಾಬರಿ ಮಾಡೋವಂಥವ್ರು ಅದು ಏನೋ ಗೊತ್ತಿಲ್ಲ, ದೇವರನ್ನೇ ಹೇಳ್ತೀನಿ, ಯಾವ ಥರ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯಾಕಂತಂದರೆ ನಾವು ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು, ಎಕ್ಸ್ಪೆಷಲಿ ನಮ್ಮ ಡೆಲಿವರಿ ಬಾಯ್ಸು ಬರೋಂಥ ಒಂದು ಆರ್ಡ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡೋದು ಒಂದು 10 ರೂಪಾಯಿ, 20 ರೂಪಾಯಿ, 15 ರೂಪಾಯಿಗೋಸ್ಕರ. ಆ 10 ರೂಪಾಯಿ, 15 ರೂಪಾಯಿಗೋಸ್ಕರ ನಾವು ರಿಸ್ಕ್ನ ತಗೊಂಡು ಕಷ್ಟಪಟ್ಟು, ಬಿಸಿಲು ಅನ್ನೋದೇ ಕಷ್ಟ, ಮಳೆ ಅನ್ನೋದೇ, ಆ್ಯಂಡ್ ರೋಡು, ಟ್ರಾಫಿಕ್ಕು, ಇದೆಲ್ಲನೂ ನಾವು ನಿಭಾಯಿಸ್ಕೊಂಡು ನಾವು ಕೆಲಸ ಮಾಡ್ತಿರ್ತೀವಿ. ಆದರೆ ಈ ರಾಬ್ರಿ ಮಾಡೋರು ಅದೇಕೋ ಗೊತ್ತಿಲ್ಲ, ಫೇಕ್ ಆರ್ಡ್ರ್ ಮಾಡಿ ಕೆಲವರು ರಾಬ್ರಿ ಮಾಡ್ತಾರೆ, ಕೆಲವರು ಫಾಲೋ ಮಾಡ್ಕೊಬಂದು ಅಟ್ಯಾಕ್ ಮಾಡ್ತಾರೆ, ಕೆಲವರು ಎಲ್ಲಾದರೂ ಕಸ್ಟಮರ್ ಲೊಕೇಶನ್ಗಳ ಹತ್ರ ನಿಂತಿರ್ತೀವಿ, ಬಂದು ಆಲ್ ಆಫ್ ದ ಸಡನ್ ಬಂದು ಇದು ಮಾಡಿಬಿಡ್ತಾರೆ. ತುಂಬ ನಾನು ನೋಡ್ದಂಗೆ ಈ ಥರ ರಾಬ್ರೀಸ್ ಆಗೋದು ಎಲ್ಲಪ್ಪ ಅಂತಂದರೆ, ಈಗ ಯಾರೋ ಒಬ್ರು ಆರ್ಡ್ರ್ ಮಾಡಿರ್ತಾರೆ, ಆ ಕಸ್ಟಮರ್ ಲೊಕೇಶನ್ ಹತ್ರ ಹೋಗಿ ನಾವು ಹೋಗ್ತಾ ಇರ್ತೀವಿ, ಆನ್ ದ ವೇ ಅಲ್ಲೋ ಅಥವಾ ಅಲ್ಲೋಗಿ ನಿಂತ್ಕೊಂಡಿರ್ತೀವಿ. ಅಂಥ ಟೈಮಲ್ಲಿ ಸಡನ್ ಆದಾಗ ಬಂದುಬಿಡ್ತಾರೆ. ಸೊ ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ, ಯಾಕಂತಂದರೆ ನಾವು ಒಬ್ಬರು ಇರ್ತೀವಿ. ಸೊ ನಾವೇನು ಮಾಡೋಕ್ಕಾಗಲ್ಲ, ಸಿಕ್ಕಾಬಡೆ ಕಷ್ಟ ಆಗುತ್ತೆ ಅಂಥ ಟೈಮಲ್ಲಿ ಇಂಥ ಸಿಚುವೇಶನ್ನ ಟ್ಯಾಕಲ್ ಮಾಡಬೇಕು ಅಂತಂದರೆ. ಆ್ಯಂಡ್ ತುಂಬ ಜನ ಅನ್ಕೋಬೋದು ಇಂಥ ಸಿಚುವೇಷನಲ್ಲಿ ಏನಪ್ಪ ಮಾಡೋದು ನಾವು ಅಂತ. ಸೊ ನನಗೆ ಗೊತ್ತಿರೋ ಪ್ರಕಾರ ಇಂಥ ಸಿಚುವೇಷನಲ್ಲಿ 112ಗೆ ಕಾಲ್ ಮಾಡಬೇಕಾಗುತ್ತೆ. ಆಮೇಲೆ ಆದಷ್ಟು ಬೇಗ ನನಗೆ ಗೊತ್ತಿರೋ ಪ್ರಕಾರ ಇದಕ್ಕೇನಾದರೂ ಒಂದು ಪರಿಷ್ಕಾರ ತರಬೇಕು ಅಂದರೆ ನಮ್ಮ ಪೊಲೀಸವರು ಇನ್ನೂ ಆದಷ್ಟು ಎಚ್ಚೆತ್ಕೋಬೇಕು. ನಿಜ ಹೇಳಬೇಕು ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಒಂದು 5 ವರ್ಷ ಹಿಂದೆ ಇವಾಗ ಕಂಪೇರ್ ಮಾಡ್ಕೊಂಡ್ರೆ ಬೆಟರ್ ಅಂತ ಹೇಳ್ಬೋದು. ಬಿಕಾಸ್ ಯಾಕಂತಂದರೆ ಒಂದು 20-25% ಇವಾಗ ಸೇಫ್ ಆಗಿದೆ. ಬಿಕಾಸ್ ಮೊದಲು ಇದಕ್ಕಿಂತ ಕಷ್ಟ ಆಗ್ತಿತ್ತು, ಮೊದಲು ಇದಕ್ಕಿಂತ ರಿಸ್ಕಿ ಆಗ್ತಿತ್ತು. ಯಾಕಂತಂದರೆ ಅವಾಗ ಎಲ್ಲೂ ಕ್ಯಾಮ್ರಾಗಳು ಅಷ್ಟು ಇರಲಿಲ್ಲ, ಆ್ಯಂಡು ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಬಟ್ ಈಗ ಎಲ್ಲ ಕಡೆ ಕ್ಯಾಮ್ರಾಗಳಿರೋದ್ರಿಂದ ಸೊ ಒಂಚೂರು ಪರವಾಗಿಲ್ಲ. ನಮ್ಮ ಬೆಂಗಳೂರು ಪೊಲೀಸವರು ನಿಮ್ಗೆ ಗೊತ್ತು ಯಾವ ರೀತಿ ವರ್ಕ್ ಮಾಡ್ತಾರೆ ಆನ್ಲೈನಲ್ಲಿ. ಲೈಕ್ ಏನೇ ಆದ್ರೂ, ಏನೇ ಸಮಸ್ಯೆ ಆದರೂ ಕೂಡ ಅದ್ರ ಬಗ್ಗೆ ಎಷ್ಟು ಬೇಗ ಅವರು ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಸೊ ಅದ್ರ ಪ್ರಕಾರ ನಾವು ಆದಷ್ಟು ಹುಷಾರಾಗಿರಬೇಕು. ಸೊ ನಮ್ಮ ಈ ಒಂದು ರಿಸ್ಕಿ ಕೆಲಸದಲ್ಲಿ ನಾವೆಷ್ಟು ರಿಸ್ಕಿ ತಗೊಂಡು ಕೆಲಸ ಮಾಡ್ತೀವೋ ಅಷ್ಟೇ ಹುಷಾರಾಗಿ ಎಚ್ಚೆತ್ಕೊಂಡು ಇರಬೇಕಾದಂಥದ್ದು ನನ್ನ ಒಂದು ಅನಿಸಿಕೆ. ಆ್ಯಂಡ್ ಇನ್ನೊಂದೇನಂತಂದರೆ, ಇಂಥ ಸಿಚುವೇಷನಲ್ಲಿ ನೈಟ್ ಜಾಸ್ತಿ ಆಗೋದ್ರಿಂದ ನೈಟ್ ಏನಪ್ಪ ಮಾಡಬೇಕು ಅಂತಂದರೆ, ನಿಮ್ಮ ಫ್ರೆಂಡ್ಸ್ಗಳು ಒಂದು 5ರಿಂದ 6 ಜನ, 7 ಜನ, ಒಂದಷ್ಟು ಜನ ಯಾರಾದರೂ ಫ್ರೆಂಡ್ಸ್ಗಳು ವಾಟ್ಸಪ್ ಗ್ರೂಪ್ನ ಶೇರ್ ಮಾಡಿಕೊಂಡು ಅದರಲ್ಲಿ ಲೈವ್ ಲೊಕೇಶನ್ಸ್ನ ಶೇರ್ ಮಾಡಿಕೊಂಡು ಡ್ಯೂಟಿ ಮಾಡೋದು ನನಗೆ ಗೊತ್ತಿರೋ ಪ್ರಕಾರ ಬೆಸ್ಟು. ಸೊ ಅದ್ರ ಜೊತೆಗೆ ಇನ್ನೇನು ಇದರಲ್ಲಿ ಸೇಫ್ಟಿ ತಗೊಳಕ್ಕಾಗಲ್ಲ. ಇನ್ನೇನು ಸೇಫ್ಟಿ ತಗೊಳಕ್ಕಾಗುತ್ತೆ ಹೇಳಿ? ಈಗ ಆಲ್ ಆಫ್ ದ ಸಡನ್ ಬಂದುಬಿಟ್ರೆ ಏನು ಸೇಫ್ಟಿ ತಗೊಳಕ್ಕಾಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ಆ್ಯಕ್ಸಿಡೆಂಟ್ಗೆ ನಾವೇನು ಮಾಡಬೇಕು? ಹೆಲ್ಮೆಟ್ ಹಾಕ್ಕೋಬೇಕು, ಹುಷಾರಾಗಿ ಗಾಡಿ ಓಡಿಸ್ಬೇಕು, ಫಾಸ್ಟಾಗಿ ಓಡಿಸ್ಬಾರ್ದು, ಸಿಗ್ನಲ್ ಜಂಪ್ ಮಾಡಬಾರ್ದು, ಒನ್ ವೇಲಿ ಹೋಗ್ಬಾರ್ದು. ಇದಕ್ಕೆಲ್ಲ ಒಂದು ಫಸ್ಟ್ ಸ್ಟೆಪ್ ನಾವು ಸೇಫಾಗಿರ್ಬೋದು. ಆದರೆ ಈ ರಾಬ್ರಿ ಬಂದ್ಬಿಟ್ಟು ಇದೊಂಥರ ನಮಗೆ ಏನು ಮಾಡೋಕ್ಕಾಗದೇ ಇರೋಂಥ ಸಿಚುವೇಷನ್ನು. ಇಂಥ ಸಿಚುವೇಷನ್ನ ನಾವು ಫೇಸ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ ನನಗೆ ಗೊತ್ತಿರೋ ಪ್ರಕಾರ. ಬಟ್ ಇದರಲ್ಲಿ
ಆಕಸ್ಮಿಕವಾಗಿ ಆಗೋದ್ರಿಂದ ಇದಕ್ಕೆ ಏನು ಸೇಫ್ಟಿ ತೊಗೊಳಕ್ಕಾಗಲ್ಲ. ಬಟ್ ನಮ್ಮ ಡೆಲಿವರಿ ಬಾಯ್ಸ್ಗೆ ನಾನು ಹೇಳೋದೇನಪ್ಪ ಅಂತಂದರೆ ಇದಕ್ಕೆ ಏನು ಸೇಫ್ಟಿ ತೊಗೋಬೇಕು ನೀವೇ ಸೇಫ್ಟಿ ತೊಗೊಬೇಕು. ಆ್ಯಂಡ್ ಇದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಯಾವ ಥರ ಸೇಫಾಗಿರಬೇಕು ಅಥವಾ ಯಾವ ಥರ ಇದಕ್ಕೆ ಪ್ರಿಪೇರ್ ಆಗಿರಬೇಕು ಅಥವಾ ಕಂಪ್ನಿಯವರು ಅಥವಾ ನಮ್ಮ ಪೊಲೀಸವರು ಆಗಿರ್ಬೋದು, ನಮ್ಮ ಬೆಂಗಳೂರು ಪೊಲೀಸವರು ಆಗಿರ್ಬೋದು, ಇದಕ್ಕೆ ಯಾವ ರೀತಿ ತಡೆಗಟ್ಟಬೇಕು ಇದನ್ನು ಅನ್ನೋದನ್ನು ದಯವಿಟ್ಟು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಹೇಳೋದೇನಪ್ಪ ಅಂತಂದರೆ ಆದಷ್ಟು ಹುಷಾರಾಗಿರಿ. ಬಸ್ ನಿಮ್ಮ ಪ್ರಕಾರ ನೀವೇನು ಮಾಡಬೇಕು, ಇದಕ್ಕೆ ನಿಮ್ಮ ಅನಿಸಿಕೆ ಏನು? ಬಿಕಾಸ್ ಆಫ್ ತುಂಬ ಜನ ನೈಟ್ ಶಿಫ್ಟ್ನ ಮಾಡಿರ್ತಾರೆ. ನಾನಂತೂ ನೈಟ್ ಶಿಫ್ಟ್ನ ತುಂಬ ಕಮ್ಮಿ ಮಾಡಿರೋದು, ಅಂದರೆ ರೇರ್ ಟು ರೇರು. ಯಾವಾಗಲೂ ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್ಗೆ ಮತ್ತು ಯಾವಾಗಾದರೂ ಅರ್ನಿಂಗ್ಸ್ ಜಾಸ್ತಿ ಬೇಕು ಅಂದಾಗ ತುಂಬ ದಿನಗಳ ಮುಂಚೆ ಮಾಡಿರೋ ಅಭ್ಯಾಸ ನನಗೆ. ಇತ್ತೀಚಿನ ದಿನಗಳಲ್ಲಿ ನಾನು ಯಾವುದೂ ನೈಟ್ ಶಿಫ್ಟ್ ಮಾಡಿಲ್ಲ. ನೈಟ್ ಶಿಫ್ಟಲ್ಲಿ ಈ ಥರ ಆಗೋದ್ರಿಂದ ಯಾರಾದರೂ ನೈಟ್ ಶಿಫ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು, ಇದ್ರ ಬಗ್ಗೆ ಗೊತ್ತಿರೋರು ಏನು ಮಾಡಬೇಕು, ಇದಕ್ಕೆ ಏನು ಸ್ಟೆಪ್ನ ತಗೊಬೇಕು, ಯಾವ ರೀತಿ ಇದಕ್ಕೆ ಹುಷಾರಾಗಿರಬೇಕು ಆ್ಯಂಡ್ ಫಸ್ಟೇ ನಾವು ಏನು ಸ್ಟೆಪ್ಸ್ನ ತಗೋಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಇನ್ನೊಂದು ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ, ನೋಡಿ, ಡೆಲಿವರಿ ಜಾಬ್ ಅನ್ನೋದು ನಾವು ತುಂಬ ಜನ ಅಂದರೆ ನಾವು ಹೇಳ್ಕೊಂತೀವಿ ನಾನು ಇಷ್ಟು ದುಡ್ಡು ಮಾಡಿದೆ. ಈಗ ಎಕ್ಸ್ಪೆಷಲಿ ನಾನೇ ತಗೊಳ್ಳಿ, ನಾನು ವೀಡಿಯೋಸ್ನ ಮಾಡಿ ಹಾಕ್ತೀನಿ, ಇಷ್ಟನ್ನ ದುಡ್ಡು ಮಾಡಿದೆ, ಅಷ್ಟು ದುಡ್ಡು ಮಾಡಿದೆ, ಇಷ್ಟು ಇನ್ಸೆಂಟಿವ್ ಬರ್ತು, ಅಷ್ಟು ಇನ್ಸೆಂಟಿವ್ ಬಂತು, ಈ ಟೈಮಲ್ಲಿ ಇಷ್ಟು ಮಾಡಿದೆ, ಇಷ್ಟು ಹೈಯೆಸ್ಟ್ ಮಾಡಿದೆ ಅಂತ. ಆದರೆ ಆ ಒಂದು ಅರ್ನಿಂಗ್ಸ್ನ ಮಾಡೋಕ್ಕೆ ನಾವು ಕೊಡುವಂಥ ಟೈಮ್ ಆಗಿರ್ಬೋದು ಅಥವಾ ನಾವು ಪಡುವಂಥ ಕಷ್ಟ ಆಗಿರ್ಬೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಆ ಒಂದು ಕಷ್ಟನ ನಾವು ಹೇಳ್ಕೊಳ್ಳೋಕ್ಕೂ ಆಗಲ್ಲ, ತೋರಿಸ್ಕೊಳ್ಳೋಕ್ಕೂ ಆಗಲ್ಲ. ಫಾರ್ ಎಕ್ಸಾಂಪಲ್ ಏನೋ ಒಂದು ರೆಸ್ಟೋರೆಂಟ್ ಹತ್ರ ವೆಯ್ಟ್ ಮಾಡೋದು, ಇಲ್ಲಾಂದರೆ ಅಲ್ಲ ಏನಾದರೂ ನಮಗೆ ಆಗೋ ಪ್ರಾಬ್ಲಮ್ಸ್ನ ನಾವೇನೋ ಒಂದು ಮಾಡ್ಬೋದು. ಆದರೆ ನಾವು ಅಲ್ಲಿ ರಿಯಲ್ ಆಗಿ ನಾವು ಪಡೋಂಥ ಕಷ್ಟ ನಮಗೆ ಮಾತ್ರ ಗೊತ್ತಿರ್ತದೆ. ಅದೇ ನೀವು ಯಾವುದೇ ಡೆಲಿವರಿ ಬಾಯ್ನ ಹೋಗ್ಬಿಟ್ಟು ಕೇಳಿ, ಸರ್ ನೀವು ದುಡಿಯೋದಕ್ಕೆ ಈಸಿಯಾಗಿ ದುಡಿತೀರ ಅಂತ, ಖಂಡಿತವಾಗ್ಲೂ ಇಲ್ಲ. ಪ್ರತಿಯೊಬ್ಬ ಡೆಲಿವರಿ ಬಾಯ್ನೂ ಕಷ್ಟಪಟ್ಕೊಂಡೇ ದುಡಿಯೋದಿಲ್ಲಿ. ಇನ್ನೊಂದು ನನಗೆ ಗೊತ್ತಿರೋ ಪ್ರಕಾರ ಕೆಲವ್ರಿಗೆ ಈ ಕೆಲಸನ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಕಷ್ಟಪಡ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಯಾಕಂತಂದರೆ ಅನಿವಾರ್ಯ, ಅವ್ರಿಗೆ ಇರೋಂಥ ಕಮಿಟ್ಮೆಂಟ್ಸ್ಗೆ, ಜವಾಬ್ದಾರಿಗಳಿಗೆ ಈ ಕೆಲಸ ಮಾಡಲೇಬೇಕಾಗುತ್ತೆ, ಮಾಡ್ತಾ ಇರ್ತಾರೆ. ನಿಮಗೆ ಗೊತ್ತಿಲ್ವ, ತುಂಬ ಜನ ಟೀ ಶರ್ಟ್ ಹಾಕ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಡೆಲಿವರಿ ಜಾಬ್ ಮಾಡೋದನ್ನು ಅಂತ ಹೇಳ್ಕೊಳ್ಳೋಕ್ಕೆ ಒಂಥರ ಅವ್ರಿಗೆ ಇದಾಗುತ್ತೆ. ಸೊ ಅಂಥ ದಿನಗಳ ಕೂಡ ನಾವು ಫೇಸ್ ಮಾಡಿರೋದಿದೆ. ಸೊ ನಾನು ಹೇಳೋದೇನಪ್ಪ ಅಂತಂದರೆ ನಮ್ಮ ಡೆಲಿವರಿ ಜಾಬಲ್ಲಿ ತುಂಬ ಜನ ಅನ್ಕೊಂತೀರ ಈಸಿಯಾಗಿ ದುಡ್ಡು ಮಾಡ್ಬೋದು ಅಂತ. ಸೊ ನಾನು ಹೇಳ್ತೀನಿ, ಈಸಿಯಾಗಿ ಎಷ್ಟು ದುಡ್ಡು ಮಾಡ್ಬೋದು ಅದೇ ಥರನೇ ಕಷ್ಟನೂ ಇರ್ತದೆ. ಆ ಕಷ್ಟನೂ ಕೂಡ ನೀವು ಅರ್ಥ ಮಾಡ್ಕೊಬೇಕು. ಆ್ಯಂಡ್ ನಮ್ಮ ಡೆಲಿವರಿ ಬಾಯ್ಸ್ಗೆ ಆದಷ್ಟು ರೆಸ್ಪೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ತುಂಬ ಜನ ಹೇಳ್ತಾರೆ ರೆಸ್ಪೆಕ್ಟ್ ಕೊಟ್ಟರೆ ಏನು, ಕೊಡದೇ ಇದ್ರೆ ಏನು, ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡೋಣ, ನಾವು ಬಂದಿರೋದು ಇಲ್ಲಿ ದುಡ್ಡಿಗೆ ಅಂತ. ಹೌದು, ಇದು ದುಡ್ಡಿಗೆ ಅಂತ ನಾವು ಇಲ್ಲಿ ಬಂದು ದುಡಿತಾ ಇರ್ಬೋದು. ಆದರೂ ಕೂಡ ಇದನ್ನು ನಾವು ಬರೀ ದುಡ್ಡಿಗೆ ಅಷ್ಟೇ ದುಡ್ಕೊಂಡು ಹೋಗ್ಬಿಡ್ತೀವಿ ಅನ್ನೋದಲ್ಲ. ಇದರಲ್ಲೇ ನಾವು ಜೀವನ ಮಾಡ್ತಾ ಇರೋದ್ರಿಂದ, ಇದರಿಂದ ನಾವು ಜೀವನ ಮಾಡಿ ಕಟ್ಕೊತಾ ಇರೋದ್ರಿಂದ ಈಗ ನಮಗೆ ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ತಿರೋದೇನಕ್ಕಂತಂದರೆ ಮುಂದೆ ಬರುವಂತಹ ಎಷ್ಟೋ ಹುಡುಗರಿಗೆ ಯೂಸ್ ಆಗುತ್ತೆ. ಸೊ ನಾವು ವಾಯ್ಸ್ ಔಟ್ ಮಾಡಿದ್ರೆ ಅವ್ರಿಗೆ ಇದಾಗುತ್ತೆ. ನಿಮಗೆ ಗೊತ್ತಿಲ್ಲ, ನಾನು ಆಗಲೇ ಹೇಳ್ದಂಗೆ ಎಷ್ಟೋ ಜನ ಹುಡುಗರು ಟೀ ಶರ್ಟ್ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಬಿಕಾಸ್ ಆಫ್ ಈ ಡೆಲಿವರಿ ಜಾಬ್ಗೆ ರೆಸ್ಪೆಕ್ಟ್ ಇಲ್ಲ ಅಂತ. ಸೊ ಇವಾಗಿಂದ ನಮ್ಮ ಪಬ್ಲಿಕ್ಕು, ನಾವು ಆರ್ಡ್ರ್ ಮಾಡೋಂಥ ಕಸ್ಟಮರ್ಸು ಡೆಲಿವರಿ ಬಾಯ್ಸ್ಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಕೆಲಸನ ಹೆಮ್ಮೆಯಿಂದ ಹೇಳ್ಕೊತಾರೆ, ನಾನು ಡೆಲಿವರಿ ಜಾಬ್ನ ಮಾಡ್ಕೊತಿದ್ದೀನಿ ಅಂತ. ಎಷ್ಟೋ ಜನ ಬೇಕಾದ್ರೆ ಕಮೆಂಟ್ ಮಾಡಿ ಹೌದಾ ಅಲ್ವಾ ಅಂತ. ಎಷ್ಟೋ ಜನ ಡೆಲಿವರಿ ಜಾಬ್ನ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡೋವಂಥ ದಿನಗಳಿದ್ದಾವೆ, ಬಿಕಾಸ್ ಆಫ್ ರೆಸ್ಪೆಕ್ಟ್ ಕೊಡೋಲ್ಲ ಅಂತ. ನನ್ನ ಪ್ರಕಾರ ರೆಸ್ಪೆಕ್ಟ್ ಏನಕ್ಕೆ ಕೊಡಬೇಕು ಅಂತಂದರೆ, ನನಗೆ ಗೊತ್ತಿರೋ ಪ್ರಕಾರ ನಾವು ಕಷ್ಟಪಟ್ಟು ದುಡಿತೀವಲ್ವಾ, ಅದನ್ನು ಹೆಮ್ಮೆಯಿಂದ ಹೇಳ್ಕೊಬೇಕು. ಇದರಲ್ಲಿ ನಾನು ಕಷ್ಟಪಟ್ಟು ದುಡಿದಿದ್ದೀನಿ ಅಂತ. ಇಲ್ಲಿ ಕಷ್ಟಪಟ್ಟು ದುಡಿದ್ಬಿಟ್ಟು ಬೇರೆ ಎಲ್ಲೋ ನಾನು ಕೆಲಸ ಮಾಡಿ ದುಡ್ಕೊಂಡೆ ಅನ್ನೋ ಹೇಳ್ಕೊಬಾರ್ದು. ಸೊ ಅದಕ್ಕೋಸ್ಕರ ರೆಸ್ಪೆಕ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.